ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ಸ್ವಾಗತ. ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಮೇ 3 ಭಾನುವಾರದಿಂದ ಮೇ 9 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ವಾರದ ಪಂಚಾಂಗದ ವಿಚಾರ ನೋಡಲಿಕ್ಕೆ ಅನುಸರಿಸಿದರೆ ಈ 3ನೇ ತಾರೀಕು ಮೇ 3 ಭಾನುವಾರ, ಅಲ್ಲಿ ವೈಶಾಖ ಬಹುಳ ಬಿದಿಗೆ ತಿಥಿ, ವಿಶಾಖ ನಕ್ಷತ್ರ, ಉಪರಿ ಅನುರಾಧ ನಕ್ಷತ್ರ ಇರುತ್ತೆ. ವರಿಯಾನ ಯೋಗ, ತೈತಿಲ ಕರ್ಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಇಂದು ಮೃತ್ಯು ಯೋಗ ಎಂಬಂಥ ಯೋಗ ನಿರ್ಮಾಣವಾಗಿರೋ ಕಾರಣ ಶುಭ ಕಾರ್ಯಗಳಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಇನ್ನು 4ನೇ ತಾರೀಕು ಸೋಮವಾರ ಬಹುಳ ತದಿಗೆ, ವೈಶಾಖ ಬಹುಳ ತದಿಗೆ, ಅನುರಾಧ ನಕ್ಷತ್ರ, ಪರಿಗ ಯೋಗ, ವಣಿಕರಣ ಇರುವಂಥ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. 5 ಮಂಗಳವಾರ, ಇಂದು ವಿಶೇಷವಾಗಿ ಬಹುಳ ಚೌತಿ, ಜ್ಯೇಷ್ಠ ನಕ್ಷತ್ರ, ಶಿವಯೋಗ, ಭವಕರಣ ಇರುವಂಥದ್ದು. ಇಂದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟಹರ ಚತುರ್ಥಿಯು ಮಂಗಳವಾರದಂದು ಬಂದಾಗ ಅದಕ್ಕೆ ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂದು ಕರೆಯುತ್ತಾರೆ. ಹಾಗಾಗಿ ವಿಶೇಷವಾಗಿ ಗಣಪತಿಯ ಒಂದು ಆರಾಧನೆ, ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಅನುಷ್ಠಾನ ಮಾಡೋರಿಗೆ, ಉಪವಾಸ ವ್ರತ ನಿಯಮ ಇಡುವವರಿಗೆ ಅಥವಾ ಗಣೇಶನಿಗೆ ಸಂಬಂಧಿತ ಯಾವುದೇ ಭಕ್ತಿ ಸ್ತೋತ್ರ ಸ್ತುತಿಗಳನ್ನು ಮಾಡೋರಿಗೆ, ಗಣೇಶನ ದೇವಾಲಯಗಳ ಸಂದರ್ಶನ ಮಾಡೋರಿಗೆ ಉತ್ತಮವಾದ ಅವಕಾಶ. ಇಂದು ಚಂದ್ರೋದಯ ಆಗುವಂಥದ್ದು ರಾತ್ರಿ 9:50 ಹಾಗಾಗಿ ಉಪವಾಸ ವ್ರತವನ್ನು ಅಲ್ಲಿ ಉದ್ಯಾಪನ ಮಾಡುವವರು ಅಲ್ಲಿ 9:50 ಬಳಿಕ ಚಂದ್ರ ದರ್ಶನ ಮಾಡಿ ಅಲ್ಲಿ ಉಪವಾಸವನ್ನು ಅಂತಿಮಗೊಳಿಸ್ತಾರೆ. ಹಾಗಾಗಿ ಮಂಗಳವಾರದಂದು ಬಂದಂತಹ ಚತುರ್ಥಿಗೆ ವಿಶೇಷವಾದ ಮಹತ್ವ ಇರುವ ಕಾರಣ ಅಂಗಾರಕ ಸಂಕಷ್ಟಿ ಅಥವಾ ಕೆಲವರಿಗೆ ಪ್ರತಿ ತಿಂಗಳು ಬರುವಂಥ ಸಂಕಷ್ಟಹರ ವ್ರತ ಯಾರಿಗೆ ಮಾಡಲಿಕ್ಕೆ ಅನಾನುಕೂಲ ಇರುತ್ತೋ ಅಂಥವರು ಈ ಒಂದು ವ್ರತವನ್ನು ಮಾಡಿದರೆ ವರ್ಷ ಪೂರ್ತಿ ಮಾಡಿದ್ದರ ಫಲ ಎಂಬಂಥ ಒಂದು ನಂಬಿಕೆ ಜನರಲ್ಲಿದೆ. ಹಾಗಾಗಿ ಇದನ್ನು ಅನುಸಾರ ಮಾಡ್ಬೋದು. ಇನ್ನು 6ನೇ ತಾರೀಕು ಬುಧವಾರ, ಪಂಚಮಿ ತಿಥಿ, ಬಹುಳ ಪಂಚಮಿ ತಿಥಿ, ಮೂಲ ನಕ್ಷತ್ರ, ಸಿದ್ಧಯೋಗ, ಕೌಲವಕರಣ ಇರುವಂಥದ್ದು ಸಾಮಾನ್ಯ ದಿನ. ವ್ಯಾಪಾರ ವ್ಯವಹಾರ, ಉದ್ಯಮ ಅಥವಾ ಇನ್ನಿತರ ಸಾಂಸಾರಿಕವಾದ ವಿಚಾರಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ 6ನೇ ತಾರೀಕು ಬುಧವಾರ ಪಂಚಮಿ ಆಗಿರೋದ್ರಿಂದ. 7 ಗುರುವಾರ, ವಿಶೇಷವಾಗಿ ಪಂಚಮಿ ಉಪರಿ ಷಷ್ಠಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಸಿದ್ಧಯೋಗ, ತೈತಿಲಕರಣ ಇರುವಂಥದ್ದು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಿಗೆ, ಒಪ್ಪಂದಗಳಿಗೆ ಸಹಿ ಮಾಡುವಂಥ ವಿಚಾರಗಳಿಗೆ ಉತ್ತಮವಾದ ಅವಕಾಶ, ಶುಭ ಕಾರ್ಯಗಳಿಗೂ ಪ್ರಶಸ್ತವಿದೆ. ಇನ್ನು 8ನೇ ತಾರೀಕು ಶುಕ್ರವಾರ, ಬಹುಳ ಷಷ್ಠಿ, ಉತ್ತರಾಷಾಢ ನಕ್ಷತ್ರ, ಶುಭಯೋಗ, ವಣಿಕರಣ ಇರುವಂಥದ್ದು ಅತ್ಯುತ್ತಮ ದಿನ ಆಗಿರುತ್ತೆ. ಯಾವುದೇ ಶುಭ ಕಾರ್ಯಗಳಿಗೆ ಇತ್ಯಾದಿ ವಿಚಾರಗಳಿಗೆ ಸಹಿ ಒಪ್ಪಂದ ರಿಜಿಸ್ಟ್ರೇಷನ್ಗಳು ಸಹ ಉತ್ತಮವಾದ ದಿನ ಆಗಿರುತ್ತೆ. ವಾರದ ಕೊನೆಯ ದಿನ ಶನಿವಾರ, ಬಹುಳ ಸಪ್ತಮಿ, ಶ್ರವಣ ನಕ್ಷತ್ರ, ಶುಕ್ಲಯೋಗ, ಭಾವಕರಣ ಉತ್ತಮ ದಿನ ಆಗಿರುತ್ತೆ. ಏನಾದರೂ ನಿಮ್ಮ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ, ಪೂಜೆ ಪುನಸ್ಕಾರಗಳು, ಪರಿಹಾರಾದಿಗಳನ್ನು ಮಾಡಲಿಕ್ಕೂ ಅಲ್ಲದೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ, ಭೂಮಿಗೆ ಸಂಬಂಧಿತ ವ್ಯವಹಾರಗಳು ಅಥವಾ ಸಹಿ ಒಪ್ಪಂದಗಳಿಗೆ ಸಹ ಉತ್ತಮವಾದ ಅವಕಾಶ ಶನಿವಾರದಂದು ಸಪ್ತಮಿ ಯುಕ್ತವಾದ ಶ್ರವಣ ನಕ್ಷತ್ರ, ಶುಕ್ಲಯೋಗ, ಭವಕರಣ ಇರೋದ್ರಿಂದ ಆಗುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯ ಗಮನಿಸಲಾಗಿದೆ. ರಾಶಿಗಳ ಭವಿಷ್ಯವನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರ ಅಷ್ಟೇನೂ ಉತ್ತಮವಾಗಿ ಬರ್ತಾಯಿಲ್ಲ. ವಾರದ ಆರಂಭ ಸ್ವಲ್ಪ ನಿಮಗೆ ನಿರಾಶಾದಾಯಕವಾದ ಫಲಿತಾಂಶಗಳು, ಅಂದರೆ ಭಾನುವಾರ ಸೋಮವಾರ ಎಲ್ಲವೂ ಸ್ವಲ್ಪ ವಿರುದ್ಧವಾದ ಫಲಿತಾಂಶಗಳು ಬರ್ಬೋದು. ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಗ್ರಹಾನುಕೂಲ ಅಥವಾ ಗ್ರಹದ ಬೆಂಬಲ ಕಡಿಮೆ ಆಗ್ತಾ ಬರುತ್ತೆ, ಶನಿ ಪ್ರಭಾವ ಮತ್ತು ಹೆಚ್ಚಾಗ್ತಾ ಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕು. ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ವೈಯಕ್ತಿಕ ವಿಚಾರ, ಬಾಂಧವ್ಯ ವಿಚಾರ ಎಲ್ಲವೂ ಈಗ ಹದಗೆಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅಥವಾ ನೀವು ಸುಮ್ಮನಿದ್ದರೂ ಸಹ ಯಾವುದೇ ಒಂದು ತೊಂದರೆಗಳು ನಿಮ್ಮನ್ನು ಬಂದು ಕಾಡ್ಬೋದು. ಹಾಗಾಗಿ ಆರೋಗ್ಯದಲ್ಲಿ ಏರ್ಪೇರು ಅಥವಾ ಹವಾಮಾನ ವೈಪರೀತ್ಯದಿಂದ, ನೀರಿನಿಂದ, ಆಹಾರದಿಂದ ಬರ್ಬೋದಾಗಿದೆ. ಹಾಗಾಗಿ ಈ ವಿಚಾರವಾಗಿ ಎಚ್ಚರ. ಹಾಗೆ ಮಾತಿನ ಬಗ್ಗೆ ಎಚ್ಚರ. ಭಾನುವಾರ ಸೋಮವಾರ ಕಲಹ, ವಾಗ್ವಾದ ಆಗುತ್ತೆ, ನಿಮ್ಮ ಮೇಲೆ ಆರೋಪ ಆಪಾದನೆ ಬರುತ್ತೆ. ಜೊತೆಗೆ ನಿಮಗೇನಾದರೂ ವಿವಾದಗಳು, ಕೇಸ್ಗಳು ನಿಮ್ಮನ್ನು ಸುತ್ತಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಭಾನುವಾರ ಸೋಮವಾರ. ಮಂಗಳವಾರ ಬುಧವಾರನೂ ಅಷ್ಟೇ. ಮಂಗಳವಾರ ಬುಧವಾರ ಗುರುವಾರದಲ್ಲಿ ಸಹ ಹಾಗೆ ನಿಮಗೆ ವಿಶೇಷವಾದ ಏನು ಅಂಥ ಫಲಗಳು ಕಂಡು ಬರ್ತಾಯಿಲ್ಲ. ಶುಕ್ರ ಮತ್ತು ರಾಹು ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿಲ್ಲ. ಅಂದರೆ 7 ಗ್ರಹಗಳು ನಿಮಗೆ ಈಗ ವಿರುದ್ಧವಾಗಿದ್ದಾವೆ ವಾರದ ಆರಂಭದಲ್ಲೇ. ಹಾಗಾಗಿ ಅಲ್ಲಿ 7 ಗ್ರಹದ ವೈರುಧ್ಯ ಇರುವ ಕಾರಣ ಅನೇಕ ರೀತಿಯ ವಿವಾದಗಳು, ಖರ್ಚುಗಳು ಬರುವಂಥದ್ದು, ಜೊತೆಗೆ ಮಾಡಿದ ಕೆಲಸ ಕಾರ್ಯಗಳು ವಿಘ್ನ, ವಿಳಂಬಗಳು ಬರುವಂಥದ್ದು, ಜೊತೆಗೆ ಇತರರು ನಿಮ್ಮನ್ನು ನಿಂದನೆ, ಅವಮಾನ ಮಾಡುವಂಥದ್ದು ಮುಂತಾದ ವಿಶೇಷವಾದ ಘಟನೆಗಳು ನಿಮಗೆ ಇರಿಸು ಮುರಿಸನ್ನು ಮಾಡುವಂಥದ್ದಾಗಿದೆ. ಅಸಮಾಧಾನ, ಚಿಂತೆ, ಒತ್ತಡಗಳು ಹೆಚ್ಚಳ ಆಗ್ಬೋದು. ಹಾಗಾಗಿ ತನುಮನ ಧನದ ಸಂಯಮವನ್ನು ವಾರದ ಆರಂಭದ 5 ದಿನಗಳಲ್ಲಿ ನೀವು ಕಾಪಾಡಿಕೋಬೇಕು. ಕೊನೆಯ 2 ದಿನಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಕೊನೆಯ 2 ದಿನಗಳಲ್ಲಿ ಅಂದರೆ ಶುಕ್ರವಾರ, ಶನಿವಾರ 8, 9ರಲ್ಲಿ ಸ್ವಲ್ಪ ಚಂದ್ರನ ಬಲ ಬರ್ತಾ ಇರುತ್ತೆ. ಚಂದ್ರಾನುಕೂಲ ಸ್ವಲ್ಪ ಉತ್ತಮವಾಗಿರೋ ಕಾರಣ ಎಲ್ಲವೂ ಸ್ವಲ್ಪ ಸಾಂಗವಾಗಿ ಸರಿಯಾಗುವಂಥದ್ದು, ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಬಾಂಧವ್ಯ ವೃದ್ಧಿಯಾಗುವಂಥ ಘಟನೆ, ಜನಕ್ಕೆ ವಿಶೇಷವಾದ ಲಾಭ ಆದಾಯಗಳು ಬರುವಂಥದ್ದು,
ವಾರ ಪೂರ್ತಿ ಆಗದೇ ಇದ್ದಂಥ ಕೆಲಸ ಕಾರ್ಯಗಳು ವಾರದ ಕೊನೆಯ 2 ದಿನಗಳಲ್ಲಿ ಕ್ಷಿಪ್ರವಾಗಿ ಆಗುವಂಥದ್ದು. ಈ ರೀತಿ ಪವಾಡ ಸದೃಶವಾಗಿ ಚಂದ್ರನ ಬೆಂಬಲದಿಂದ ಆಗಲಿದೆ. ಹಾಗಾಗಿ ಮೇಷರಾಶಿಯವರು ಈ ವಾರದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರಿಸ್ಕ್ ಎತ್ಕೊಳ್ಳೋದಾಗಿ ಒಪ್ಪಂದ ಆಗಲಿ ಅಥವಾ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ ಅಥವಾ ಏನಾದರೂ ಆರಂಭ ಮಾಡೋದಾಗಲಿ ಈಗ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಕೊನೆ 2 ದಿನಗಳು ಸ್ವಲ್ಪ ಮಟ್ಟಿಗೆ ಅದನ್ನು ಸರಿಪಡಿಸಿಕೊಂಡು ಉತ್ತಮವಾದ ಅವಕಾಶವನ್ನು ಬಳಸ್ಕೊಳ್ಬೋದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಯಾಕಂದರೆ ಅಲ್ಲಿ ರಾಹುವಿನ ಸಂಕೇತ ಗ್ರೇ ಬಣ್ಣ, ವೈಟ್ ಅಂದರೆ ಶುಕ್ರನ ಸಂಕೇತ ಗ್ರೇ ಮತ್ತು ವೈಟ್ ಬಣ್ಣ ವಾರ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 4 ಮತ್ತು 6 4 ಆ್ಯಂಡ್ 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ವಿಶೇಷವಾಗಿ ಚಂದ್ರ ಅನುಕೂಲ ನಿಮಗೆ ಇರುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸುಖ, ಶಾಂತಿ, ಲಾಭ, ಜಯ ಇದೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ, ಶನಿ ಮಹಾತ್ಮರ ಹಾಗೂ ಮಂಗಳನ ಅದ್ಭುತವಾದ ಬೆಂಬಲ ಇರುವ ಕಾರಣ ಪಂಚಗ್ರಹಗಳು ನಿಮ್ಮ ಒಂದು ಪರವಾಗಿ ಉತ್ತಮವಾದ ಅವಕಾಶವನ್ನು ಕೊಡ್ತಾ ಇರ್ತವೆ. ವ್ಯಾಪಾರಿಗಳಿಗೂ ಉದ್ಯಮಿಗಳಿಗೂ ವಿಶೇಷವಾದ ಅವಕಾಶ. ಜೊತೆಗೆ ವಿದ್ಯಾರ್ಥಿಗಳಿಗೆ ಏನಾದರೂ ರ್ಯಾಂಕಿಂಗ್ಗಳು, ಸ್ಥಾನಮಾನಗಳು, ಪ್ರೈಸ್ ಎಲ್ಲ ಸಿಗುವಂಥದ್ದು. ಇನ್ನು ಉದ್ಯಮದಾರರಿಗೆ ಅತೀವವಾದ ಲಾಭಗಳು, ಆಕಸ್ಮಿಕ ಲಾಭಗಳು ಬರುವಂಥದ್ದು. ಗೃಹಿಣಿಯರು, ಮಹಿಳೆಯರಿಗೆ ಮನೆಯಲ್ಲಿ ಉತ್ತಮವಾದ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು. ಈ ರೀತಿ ಹಲವಾರು ನಿಮ್ಮ ಕನಸುಗಳು ನನಸಾಗುವಂಥದ್ದಾಗಲಿ, ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದಾಗಲಿ, ಇಷ್ಟಪಟ್ಟಂಥ ವಸ್ತು ಆಭರಣ ಕೊಳ್ಳುವಂಥದ್ದಾಗಲಿ ಮುಂತಾದ ಹಲವಾರು ಅವಕಾಶಗಳು 3, 4, 5 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಗ್ರಹಾನುಕೂಲದಿಂದ ಬರಲಿ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 6, 7ರಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಉತ್ತಮ ಇರುತ್ತೆ. ಆದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬುಧವಾರ, ಗುರುವಾರದಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಬರ್ಬೋದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಗಾಳಿಯಿಂದ, ನೀರಿನಿಂದ ಅಥವಾ ಉಷ್ಣಾಂಶಗಳ ವ್ಯತ್ಯಾಸದಿಂದ ಬರುವಂತಹ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮಗೆ ಬುಧವಾರ, ಗುರುವಾರ ಬರ್ಬೋದು 6, 7ರಲ್ಲಿ. ಅಲ್ಲದೆ ಕಲಹ, ವಾಗ್ವಾದ ಸಹ ಬರ್ಬೋದು. ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ವಿವಾದಾತ್ಮಕವಾದ ಕಥೆಗಳು ಅಥವಾ ವಿವಾದಗಳು ಜರುಗುವಂಥದ್ದು. ಹಾಗಾಗಿ ಆ ಬಗ್ಗೆ ಎಚ್ಚರ ಬೇಕು. ಕೊನೆಯ 2 ದಿನಗಳು ಸಹ ಸಾಮಾನ್ಯ ಒಬ್ಬಗೆ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಆದರೆ ಖರ್ಚು ವೆಚ್ಚಗಳ ಬಗ್ಗೆ ನಿಯಂತ್ರಣ. ಶುಕ್ರವಾರ, ಶನಿವಾರ 8, 9ರಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಖರ್ಚು ಬರ್ಬೋದು. ಅಥವಾ ಕೆಲವು ನಿಮಗೆ ದುರ್ವ್ಯಯ, ಅಪವ್ಯಯ ಆಗುವಂಥ ಘಟನೆಗಳು ಅಥವಾ ಯಾವುದೇ ರೀತಿಯ ಒಂದು ಅಪಮೌಲ್ಯದ ವಸ್ತುಗೆ ಹೆಚ್ಚಿನ ಮೌಲ್ಯ ಕೊಡುವಂಥದ್ದು ಮುಂತಾದ ತಪ್ಪುಗಳು ನಿಮ್ಮಿಂದ ಆಗ್ಬೋದು. ಸ್ವಯಂಕೃತ ಅಪರಾಧ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಆಗ್ಬೋದು ಹಣಕಾಸಿನ ವಿಚಾರವಾಗಿ. ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಹಣಕಾಸಿಗೆ ಸಂಬಂಧಿತ ಯಾವುದೇ ಒಪ್ಪಂದ ಅಥವಾ ದೊಡ್ಡ ಮೊತ್ತದ ಸಾಲ ಕೊಡುವಂಥದ್ದು ಈ ಶುಕ್ರವಾರ, ಶನಿವಾರ ಅಷ್ಟು ಒಳ್ಳೆಯದಲ್ಲ. ಒಟ್ಟಿನಲ್ಲಿ ಈ ವಾರ ಪೂರ್ತಿ ನಿಮಗೆ ಉತ್ತಮವಾದ ಗ್ರಹ ಬೆಂಬಲ ಇದೆ. ಅಲ್ಲಿರತಕ್ಕಂಥ ಗುರು, ಶುಕ್ರ ಮತ್ತು ಶನಿ ಮತ್ತು ಮಂಗಳರ ವಿಶೇಷವಾದ ಬೆಂಬಲ ವಾರ ಪೂರ್ತಿ ಇರುವ ಕಾರಣ ಅದ್ಭುತವಾದ ಫಲವನ್ನು ಖಂಡಿತ ಪಡೆಯುತ್ತೀರಾ. ಸಣ್ಣ ಪುಟ್ಟ ಏರುಪೇರುಗಳು, ವೈಯಕ್ತಿಕವಾದ ಸಣ್ಣ ಪುಟ್ಟ ಕೆಲವು ಘಟನೆಗಳು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಹಣಕಾಸು, ಆರೋಗ್ಯ ಮತ್ತು ನಿಮ್ಮ ಮನಸ್ಥಿತಿ ಜೊತೆಗೆ ಬಾಂಧವ್ಯ ಎಲ್ಲ ಉತ್ತಮವಾಗಿ ಇರುವಂಥ ಶುಭ ವಾರ ಆಗಿದೆ. ಬಳಸುವಂಥ ಬಣ್ಣಗಳು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಎಲ್ಲೋ, ಗ್ರೇ, ವೈಟ್, ಬ್ಲೂ, ರೆಡ್ ಬಣ್ಣ. ಸಂಖ್ಯೆಗಳು 3, 4, 6, 8, 9 3, 4, 6, 8, 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದ 2 ದಿನಗಳು ನಿಮಗೆ ಭಾನುವಾರ, ಸೋಮವಾರ ಉತ್ತಮವಾದ ಫಲಗಳು. ವ್ಯಾಪಾರ, ಉದ್ಯಮ ಚೆನ್ನಾಗಿ ಆಗುವಂಥದ್ದು. ದೂರ ಪ್ರಯಾಣದ ಅವಕಾಶಗಳು. ಜೊತೆಗೆ ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಏನಾದರೂ ಹೆಚ್ಚಿನ ಪ್ರಗತಿ. ವಿದ್ಯಾರ್ಥಿಗಳಿಗೂ ಯಶಸ್ಸು ಸಿಗುವಂಥದ್ದು. ಜೊತೆಗೆ ಮಹಿಳೆಯರು, ಗೃಹಿಣಿಯರ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ. ಕೃಷಿಕರಿಗೆ, ಉದ್ಯಮಿಗಳಿಗೆ ಅವರ ಉದ್ಯಮದಲ್ಲಿ ಪ್ರಗತಿ ಬರುವಂಥದ್ದು. ಸರ್ಕಾರಿ ಯೋಜನೆ ಲಾಭ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಹಾಗಾಗಿ ಸೂರ್ಯ ಚಂದ್ರರ ಅನುಗ್ರಹ ನಿಮಗೆ ಆರಂಭದಲ್ಲೇ ಸಿಗ್ತಾ ಇರೋ ಕಾರಣ ಭಾನುವಾರ, ಸೋಮವಾರ ಅದ್ಭುತ ಫಲವನ್ನು ಪಡೆದಿರಾ. ಹಾಗೆಯೇ ನಿಮಗೆ 6, 7, 5, 6, 7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ವಿಶೇಷವಾಗಿ ಸೂರ್ಯ ಚಂದ್ರರು ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವ ಕಾರಣ ಎಲ್ಲ ಇಷ್ಟಾರ್ಥಗಳು ಕೈಗೂಡ್ತವೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಯಂತ್ರೋಪಕರಣ ಕೊಳ್ಳೋದಾಗಲಿ, ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಬೇಗನೆ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವಂಥದ್ದು. ಹಾಗೆಯೇ ಉದ್ಯಮ ವ್ಯಾಪಾರದಲ್ಲಿ ಏನಾದರೂ ಹೊಸದರ ಆರಂಭಕ್ಕೆ ಅವಕಾಶಗಳು. ನಿಮ್ಮ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಪ್ರಶಂಸೆ, ಬಹುಮಾನ ಇತ್ಯಾದಿಗಳು ಬರುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲಕ ಎಲ್ಲ ಕೆಲಸ ಕಾರ್ಯಗಳು ಇಷ್ಟು ದಿನ ಆಗದಿದ್ದು ಈಗ ಕ್ಷಿಪ್ರವಾಗಿ ಆಗುತ್ತೆ. ಹಾಗಾಗಿ ಆರಂಭದ 5 ದಿನಗಳು 3ರಿಂದ 7ರವರೆಗೆ ಅಂದರೆ ನಿಮಗೆ ಸೋಮವಾರದಿಂದ ಗುರುವಾರದವರೆಗೂ ಅದ್ಭುತವಾದ ಉತ್ತಮ ಫಲ, ಗ್ರಹ ಬೆಂಬಲ ಇದೆ. ಅದನ್ನು ಅಪರೂಪಕ್ಕೆ ಬಂದನ್ನು ಸರಿಪಡಿಸಿಕೊಳ್ಳಿ.
ಕೊನೆಯ 2 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಶುಕ್ರವಾರ ಶನಿವಾರ 8, 9ರಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಆರೋಪ ಆಪಾದನೆಗಳು ಬರುವಂಥದ್ದು, ಅಥವಾ ನೀವು ಮಾಡಿದ ಯಾವುದೇ ಒಂದು ವಿಚಾರವು ಅದು ನಷ್ಟಕ್ಕೆ ಕಾರಣ ಆಗುವಂಥದ್ದು, ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಮತ್ತು ಸಂಯಮ ಶುಕ್ರವಾರ ಶನಿವಾರ 8, 9ರಲ್ಲಿ ಬೇಕಾಗುತ್ತೆ. ಅದರ ಹೊರತು ವಾರಪೂರ್ತಿ ನಿಮಗೆ ಉತ್ತಮವಾದ ಒಂದು ಸೂರ್ಯಾನುಕೂಲ, ಬುಧಾನುಕೂಲ, ಶುಕ್ರಾನುಕೂಲ, ಕೇತುವಿನ ಬೆಂಬಲ ಇರುವ ಕಾರಣ ಹೆಚ್ಚಿನ ಏನು ಆತಂಕ ಈ ವಾರದಲ್ಲಿ ಇರುವುದಿಲ್ಲ. ಹಣಕಾಸು, ಆರೋಗ್ಯ ವ್ಯವಸ್ಥೆ, ಮನಸ್ಥಿತಿ ಎಲ್ಲ ಉತ್ತಮವಾಗಿ ಇರುವಂಥದ್ದು. ಈ ವಾರ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 1, 2, 5, 6, 7, 1, 2, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗ್ಬೋದು. ಮನಸ್ಸಿಗೆ ಆಘಾತ ಆಗುವಂಥ ಘಟನೆ, ಅವಮಾನ ಆಗುವಂಥ ಘಟನೆ, ವಿಶೇಷವಾಗಿ ಕಿರಿಯರು ನಿಮಗೆ ಏನಾದರೂ ಆಪಾದನೆ ಆರೋಪ ಮಾಡುವಂಥದ್ದು, ಕೆಲಸದ ಜಾಗದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಅಸಹಕಾರ ಅಥವಾ ನಿಮ್ಮ ಮೇಲೆ ಏನಾದರೂ ಅವರು ದೂರನ್ನು ಕಂಪ್ಲೇಂಟನ್ನು ದಾಖಲಿಸುತ್ತಾಗಲಿ. ಜೊತೆಗೆ ಈ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಆಗ್ಬೋದು. ಹಾಗಾಗಿ ಭಾನುವಾರ ಸೋಮವಾರ ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ತಾಳ್ಮೆ ವಹಿಸಬೇಕು. ಆತುರ ನಿರ್ಧಾರ ಬೇಡ. 2 ದಿನ ಸ್ವಲ್ಪ ತಾಳ್ಮೆ ವಹಿಸಿ. ಅದರ ನಂತರದ ಬರುವಂಥ ದಿನಗಳಲ್ಲಿ ಅಂದರೆ ನಿಮಗೆ 5ರಿಂದ ಮತ್ತೆ ವಾರಪೂರ್ತಿ ಉತ್ತಮ ಫಲ ಇದೆ. ಮಂಗಳವಾರದಿಂದ ನಿಮಗೆ ಶನಿವಾರದವರೆಗೂ ಉತ್ತಮ ಫಲ ಖಂಡಿತ ಬರಲಿದೆ. ಹಾಗಾಗಿ ಭಾನುವಾರ ಸೋಮವಾರ ಎಲ್ಲ ವಿಚಾರ ಸ್ವಲ್ಪ ನಿಧಾನಗತಿ, ತಾಳ್ಮೆ, ಸಂಯಮ ಬೇಕು. ಆತುರ ನಿರ್ಧಾರವನ್ನು ತೆಗೆದುಕೋಬೇಡಿ. ಜೊತೆಗೆ ಮಾತಿನ ಬಗ್ಗೆ ನಿಗಾ ಬೇಕು. ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕು. ಆದರೆ ನಿಮಗೆ ಮಂಗಳವಾರ ಯಾವಾಗ ಬರುತ್ತೆ, ಮಂಗಳವಾರದಿಂದ 5ನೇ ತಾರೀಕು ಅದರಿಂದ 9ರವರೆಗೂ ವಿಶೇಷವಾಗಿ ಚಂದ್ರ ಅನುಕೂಲ ಇರುವಂಥದ್ದು, ವಿಶೇಷವಾಗಿ ಬುಧಾನುಕೂಲ, ಶುಕ್ರಾನುಕೂಲಗಳೆಲ್ಲ ಬಂದು ಅಲ್ಲಿ ವಿಶೇಷವಾದ ಲಾಭ, ಸುಖ, ಜಯ ಆಗುತ್ತೆ. ಶುಭ ಗ್ರಹಗಳ ಒಂದು ಆಶೀರ್ವಾದದಿಂದ ಅಂದುಕೊಂಡಂತೆ ಕೆಲಸ ಕಾರ್ಯಕ್ಷೇತ್ರ ಆಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಬಂಧು ಮಿತ್ರರ ಭೇಟಿಯಾಗುವಂಥದ್ದು, ವ್ಯಾಪಾರ ಉದ್ಯಮದಿಂದ ಜಯ ಸಿಗುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಿಕೆ ಇತ್ಯಾದಿ ಆಗುತ್ತೆ. ಕೊನೆಯ 2 ದಿನಗಳ ಸಾಗೆ ಶುಕ್ರವಾರ ಶನಿವಾರ 8, 9ರಲ್ಲಿ ಸಾಗೆ ನಿಮ್ಮ ಬಂಧು ಮಿತ್ರರ ಸಹ ಭೇಟಿಯಾಗುವಂಥದ್ದಾಗಲಿ, ಯಂತ್ರ ಉಪಕರಣ ವೈಭೋಗದ ವಸ್ತುಗಳನ್ನು ಕೊಳ್ಳೋದಾಗಲಿ, ಧನ ಕನಕ ಧನ ಮತ್ತು ವಸ್ತ್ರ ಆಭರಣಗಳನ್ನು ಕೊಳ್ಳೋದು ಮುಂತಾದೆಲ್ಲ ಆಗುತ್ತೆ. ಹಾಗೆ ಅನೇಕ ಶುಭ ಫಲಗಳ ನಿರೀಕ್ಷೆ ನಿಮಗೆ ಕೊನೆ 2 ದಿನಗಳಲ್ಲಿ ಇದೆ. ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಫಲ, ಉದ್ಯೋಗ ಅವಕಾಶ ಒದಗಿ ಬರ್ಬೋದು ಈ ವಾರದಲ್ಲಿ. ಹಾಗಾಗಿ ಈ ವಾರದ ನಿಮಗೆ ಆರಂಭದ 2 ದಿನಗಳು ಸ್ವಲ್ಪ ನಿಧಾನಗತಿಯನ್ನು ಮಾಡಿದರೂ ನಂತರದ 5 ದಿನಗಳು ನಿಮಗೆ ಪರವಾಗಿವೆ. 5ರಿಂದ 9ರವರೆಗೂ ಮಂಗಳವಾರದಿಂದ ಶನಿವಾರದವರೆಗೂ ಅದ್ಭುತವಾದ ಶುಭ ಲಾಭ, ಜಯ, ಸುಖವನ್ನು ಪಡೆಯಲಿದ್ದೀರಾ. ಕಟಕದವರು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ವೈಟ್ ಬಣ್ಣ ಬಳಸಿ. ಸಂಖ್ಯೆ 1, 2, 5, 6, 1, 2, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಈ ವಾರದಲ್ಲಿ ವಿಶೇಷವಾಗಿ ಚಂದ್ರ ಅನುಕೂಲ, ಸೂರ್ಯನ ಅನುಕೂಲ, ಶುಕ್ರಾನುಕೂಲ ಇರುವ ಕಾರಣ ಸರ್ಕಾರಿ ಸಂಬಂಧಿತ, ಕೋರ್ಟ್ ಕಚೇರಿ ಸಂಬಂಧಿತ, ದಾಖಲೆ ಪತ್ರ ಸಂಬಂಧಿತ ಕೆಲಸ ಕಾರ್ಯ ಇದ್ದರೆ, ಮನೆ ಭೂಮಿ ಕೊಳ್ಳೋದ ವಿಚಾರ ಇತ್ಯಾದಿಗಳಿದ್ರೆ ಈ ವಾರದಲ್ಲಿ ನೀವು ಅನುಷ್ಠಾನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ಸ್ವಲ್ಪ ನಿಮಗೆ ಅನೇಕ ರೀತಿಯ ಅಡೆತಡೆಗಳು ಜರುಗುವಂಥದ್ದು. ಗುರುಬಲದ ಒಂದು ಅನುಕೂಲತೆ ಇದೆ ನಿಮಗೆ. ಅದರ ಹೊರತುಪಡಿಸಿದರೆ ಇತರ ಗ್ರಹಗಳು ವಿರುದ್ಧವಾಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ನಿಮಗೆ ಸವಾಲುಗಳು, ಸಂಕಷ್ಟಗಳು ಎದುರಾಗ್ಬೋದು. ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ಮಾತಿನ ಚಕಮಕಿಗಳು ಬರ್ಬೋದು, ಪ್ರಯಾಣದಲ್ಲಿ ಅಡೆತಡೆ ಬರುವಂಥದ್ದು, ಬಂಧುಗಳು, ಮಿತ್ರರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಅದು ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥ ಅಪವಾದಗಳು ನಿಮಗೆ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ನೀವು ನಿರೀಕ್ಷೆ ಮಾಡದಿದ್ದ ಅನಿರೀಕ್ಷಿತ ಒಂದು ಅನಿಷ್ಟ ಘಟನೆಗಳು, ಅಂದರೆ ಇಷ್ಟ ಇಲ್ಲದಂಥ ಘಟನೆಗಳು, ಬೇಜಾರಾಗುವಂಥ ಘಟನೆಗಳು ಜರುಗ್ಬೋದು. ಗುರುಬಲದ ಒಂದು ರಕ್ಷಣೆ ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿಲ್ಲ. ಅಲ್ಲಿ ಸೂರ್ಯನಾಗಲಿ, ಮಂಗಳನಾಗಲಿ, ಬುಧನಾಗಲಿ ಅಥವಾ ಶುಕ್ರನಾಗಲಿ ಅಥವಾ ಶನಿ, ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿದ್ದಾರೆ. ಹಾಗಾಗಿ ಅಲ್ಲಿ 8 ಗ್ರಹಗಳನ್ನು ಎದುರಿಸುವಂಥ ಪ್ರಮೇಯ ನಿಮಗೆ ಇದೆ. ಅನೇಕ ರೀತಿಯ ಒಂದು ಸವಾಲುಗಳನ್ನು ಎದುರಿಸುವಂಥ ಪ್ರಮೇಯ ನಿಮ್ಮ ಮೇಲಿದೆ. ಹಾಗೆ ಭಾನುವಾರ ಸೋಮವಾರ ಮೈಯೆಲ್ಲ ಕಣ್ಣಾಗಿರಬೇಕು. ಮಂಗಳವಾರ ಬುಧವಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ. ಮಂಗಳವಾರ ಬುಧವಾರದಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಆದರೆ ಪೂರ್ತಿ ಏನು ಒಳ್ಳೆಯದಂತಲ್ಲ. ಅಲ್ಲಿ ನಿಮಗೆ ಕೆಲವೊಂದು ಸಹಾಯ ಆಗುವಂಥ ಕೆಲವು ವ್ಯಕ್ತಿಗಳು ಅಥವಾ ಸಹಾಯ ಆಗುವಂಥ ಕೆಲವು ಅಂಶಗಳು ವ್ಯಕ್ತ ಆಗ್ಬೋದು. ಅಥವಾ ಯಾವುದೇ ಒಂದು ವಿವಾದದಿಂದ ಅಥವಾ ಕೇಸ್ರಿಂದ ಪಾರಾಗಲಿಕ್ಕೆ ಯಾವುದೇ ಒಂದು ನಿಮ್ಮ ಮಿತ್ರರು, ಬಂಧುಗಳು ಅಥವಾ ಹಳೆಯ ನಿಮ್ಮ ಸ್ನೇಹಿತರಾಗ ಸಹಾಯ ಮಾಡ್ಬೋದು. ಹಾಗಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಆರಂಭದ 5 ದಿನಗಳು ನಿಮಗೆ ತುಂಬ ಒಂದು ರಿಸ್ಕ್ ಇರುವಂಥ ದಿನಗಳು. ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ವಿವಾದಕ್ಕೆ ಸಿಲುಕಿಕೊಳ್ಳೋದಾಗಲಿ, ಕಾನೂನಿನ ಕೊಂಡಿಗೆ ಸಿಲುಕೋದಾಗಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ವೈಯಕ್ತಿಕ ಜೀವನ, ಆರೋಗ್ಯ, ಹಣಕಾಸು ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಆರಂಭದ 5 ದಿನಗಳು. ಕೊನೆ 2 ದಿನ ಅಂದರೆ ಶನಿವಾರ ಮತ್ತು ಶುಕ್ರವಾರ, ಶನಿವಾರದಂದು ಮಾತ್ರ ಸ್ವಲ್ಪ ಚಂದ್ರಾನುಕೂಲ ಮತ್ತು ಗುರು ಅನುಕೂಲ ಒಟ್ಟೊಟ್ಟಿಗೆ ಇರುವ ಕಾರಣ ಅಲ್ಲಿ ವಿಶೇಷವಾದ ಶುಭ ಲಾಭ ಜಯ ಆಗುತ್ತೆ. ಹಳೆಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಥವಾ ಹಳೆಯ ಯಾವುದೇ ಒಂದು ಕ್ಲಿಷ್ಟಕರವಾದ ಸಮಸ್ಯೆಗೆ ಪರಿಹಾರ ಮಾರ್ಗ ಈಗ ಗೊತ್ತಾಗುತ್ತೆ.
ಯಶಸ್ಸು ಕೀರ್ತಿ ಲಾಭ ಇದೆ. ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಪ್ರಯತ್ನದಲ್ಲಿ ಈಗ ಕ್ಷಿಪ್ರವಾಗಿ ಆಗಲಿದೆ. ಶುಕ್ರವಾರ ಶನಿವಾರದಂದು ಹಣಕಾಸು ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಹಾಗೆ ವಾರದ ಕೊನೆಯ 2 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರಂಭದ 5 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸುವಂಥದ್ದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಅಷ್ಟೇ ಬಳಸ್ಬೋದು. ಯಾಕಂದರೆ ನಿಮಗೆ ಗುರುವಿನ ಅನುಕೂಲ ಅಷ್ಟೇ ಇರುವಂಥದ್ದು. ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3 ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಉತ್ತಮವಾಗಿ ಆಗ್ತಾಯಿದೆ. ಆರಂಭದ 3 ದಿನಗಳು ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಚಂದ್ರಾನುಕೂಲ ಉತ್ತಮವಾಗಿದ್ದು ವ್ಯಾಪಾರ ಉದ್ಯಮ ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ. ಶುಕ್ರನು ಸಹ ನಿಮಗೆ ಪರವಾಗಿದ್ದಾನೆ. ಅದೇ ರೀತಿ ಬುಧಾನುಕೂಲನೂ ಸಹ ನಿಮಗೆ ಸಹಾಯಕ್ಕೆ ಬರಲಿದೆ, ನಿಮ್ಮ ರಾಶಿಯಾಧಿಪತಿ. ಹಾಗಾಗಿ ಬುಧ ಶುಕ್ರ ಮತ್ತು ಚಂದ್ರ ನಿಮಗೆ ವಾರದ ಆರಂಭದಲ್ಲೇ ವಿಶೇಷವಾದ ಆಶೀರ್ವಾದನ ಮಾಡ್ತಿದ್ದಾರೆ. 3 ಶುಭ ಗ್ರಹಗಳ ಕೃಪೆಯಿಂದ ಕನ್ಯಾ ರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಅದ್ಭುತವಾದ ಲಾಭ ಜಯ ಸುಖ ಸಿಗಲಿದೆ. ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಮನೆ ಭೂಮಿ ಕೊಳ್ಳುವಂಥದ್ದಾಗಲಿ, ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂತಾಗಲಿ, ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದ ಏರ್ಪಡುವಂಥದ್ದು ಮುಂತಾದ ಹಲವಾರು ನಿಮ್ಮ ದೀರ್ಘಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಹಲವಾರು ನಿಮ್ಮ ಕನಸುಗಳಿಗೆ ಒಂದು ಪುರಸ್ಕಾರ ಎಲ್ಲ ಸಿಗಲಿದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ವಿದ್ಯಾರ್ಥಿ ಯುವಕರಿಗೂ ಸಹ ಉತ್ತಮ ಫಲ ಇದೆ ಭಾನುವಾರ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಸ್ವಲ್ಪ ಮಿಶ್ರ ಫಲಗಳ ದಿನ. ಅಂದು ಚಂದ್ರನ ಬೆಂಬಲ ಕೊರತೆಯಾಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಅಡೆತಡೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡುವ, ಬಂಧುಗಳಲ್ಲಿ ಏನಾದರೂ ಮಾತಿನ ಚಕಮಕಿ ವಿವಾದಗಳು ಏರ್ಪಡುವಂಥದ್ದು. ಅದರ ಹೊರತು ಈ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇರೋದಿಲ್ಲ. ಕೊನೆಯ 2 ದಿನಗಳ ಹಾಗೆ ಶುಕ್ರವಾರ ಶನಿವಾರನೂ ಹಾಗೆ ನಿಮಗೆ ಮಾತಿನ ಚಕಮಕಿ, ಕಿರಿಯರಿಂದ ವಿರೋಧ, ಬಂಧುಗಳಲ್ಲಿ ವಿರೋಧ ಇವೆಲ್ಲ ವ್ಯಕ್ತ ಆಗ್ಬೋದು. ಅದನ್ನು ನೀವು ಮಾತುಕತೆ ಮೂಲಕ ಸರಿಪಡಿಸುವಂಥದ್ದು. ಅದೇ ರೀತಿ ಸರ್ಕಾರಿ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು ಶುಕ್ರವಾರ ಶನಿವಾರದಲ್ಲಿ. ಒಟ್ಟಿನಲ್ಲಿ ಈ ವಾರದ ಆರಂಭದ 3 ದಿನಗಳು ಅಂದರೆ 3, 4, 5 ಭಾನುವಾರ ಸೋಮವಾರ ಮಂಗಳವಾರ ಅದ್ಭುತವಾದ ಉತ್ತಮ ಫಲ. ಗುರುವಾರ ಶುಕ್ರವಾರ ಸ್ವಲ್ಪ ಮಿಶ್ರ ಫಲ. ಶನಿವಾರದೊಂದು ಸಾಮಾನ್ಯ ಫಲ ಕಂಡು ಬಂದಿದೆ. ಬಳಸುವಂಥ ಬಣ್ಣಗಳು ನೋಡಿದರೆ ಕನ್ಯಾ ರಾಶಿಯವರು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಗ್ರೀನ್ ವೈಟ್ ಬಣ್ಣ ಬಳಸಿ. ಸಂಖ್ಯೆ 4, 5, 6, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ವಿಚಾರ ನೋಡಿದರೆ ಅಲ್ಲಿ ವಿಶೇಷವಾಗಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ಶುಭ ಫಲಗಳು ಈ ವಾರದಲ್ಲಿ ಬರಲಿವೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಗುರುಬಲ, ಶುಕ್ರಬಲ, ಶನಿ ಮತ್ತು ಮಂಗಳನ ಬಲಗಳು ವಾರಪೂರ್ತಿ ನಮಗೆ ಹಣಕಾಸು ಉದ್ಯಮ ವ್ಯಾಪಾರಕ್ಕೆ ಉತ್ತಮ ಫಲ ಇದೆ. ಆದರೆ ಆರಂಭದಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರದ ಗಮನ ಬೇಕು. ಭಾನುವಾರ ಸೋಮವಾರ ಸ್ವಲ್ಪ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು, ಅದು ಇತರರಿಂದ ನಿಮಗೆ ನಷ್ಟ ಆಗುವಂಥದ್ದು, ಇತರರು ನಿಮಗೆ ಮೋಸ ವಂಚನೆ ಮಾಡುವಂಥ ಘಟನೆ ಭಾನುವಾರ ಸೋಮವಾರ ಜರುಗಬಹುದು. ಆ ಬಗ್ಗೆ ಸ್ವಲ್ಪ ನಿಯಂತ್ರಣ ಗಮನಿಸಬೇಕು. ಇದಕ್ಕೆ ಮಂಗಳವಾರ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸುಖ ಜಯ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಕ್ಷಿಪ್ರವಾಗಿ ನಿಮ್ಮ ಎಲ್ಲ ಬೆಳವಣಿಗೆಗಳಿಗೆ ಸಹಾಯ ಆಗಲಿವೆ. ಸರ್ಕಾರಿ ಮೂಲಕ ಕೋರ್ಟ್ ಕಚೇರಿ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಆಗುವುದಾಗಲಿ. ವಿದ್ಯಾರ್ಥಿ ಯುವಕರ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥದ್ದು, ಉನ್ನತ ಶಿಕ್ಷಣ ಅಪೇಕ್ಷೆಯವರಿಗೆ ಉನ್ನತ ಶಿಕ್ಷಣದ ಅವಕಾಶ. ಈ ರೀತಿ ನೀವು ಅಪೇಕ್ಷೆ ಪಟ್ಟಂತಹ ಎಲ್ಲ ವಿಚಾರಗಳು ಮಂಗಳವಾರ ಬುಧವಾರ ಗುರುವಾರದಲ್ಲಿ ಕೈಗೂಡಲಿವೆ. ಜೊತೆಗೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ಕನಸುಗಳು ಕೈಗೂಡಲಿವೆ. ವಿವಾಹ ಇರ್ಬೋದು, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಮುಂತಾದ ಈ ಅನೇಕ ರೀತಿಯ ದೀರ್ಘಕಾಲದ ಕನಸುಗಳಿಗೆ ಚಾಲನೆ ಸಿಗಲಿದೆ. ಬಂಧು ಮಿತ್ರರ ಸಹಕಾರವೂ ಇರುತ್ತೆ. ಶುಕ್ರವಾರ ಶನಿವಾರ 8, 9ರಲ್ಲೂ ಸಹ ಹಣಕಾಸು ಉದ್ಯಮ ವ್ಯಾಪಾರ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾಗುತ್ತೆ. ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರ. ಬಂಧುಗಳಿಂದ ಏನಾದರೂ ನಿಮಗೆ ಅನಕ್ಷಪಿತ ಘಟನೆಗಳಾಗಲಿ, ಅವಮಾನಕಾರಕ ಘಟನೆಗಳಾಗಲಿ ಈ 8, 9 ಅಥವಾ ಶುಕ್ರವಾರ ಶನಿವಾರ ಜರುಗಬಹುದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ವಾರದ ಆರಂಭದಿಂದ ಕೊನೆವರೆಗೂ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಗ್ಗೆ ಭಾನುವಾರ ಸೋಮವಾರ ಹಾಗೂ ಶುಕ್ರವಾರ ಶನಿವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರ ನಿಂದನೆಗೆ ನೀವು ಉತ್ತರ ಕೊಡೋದಾಗಲಿ ಅದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾರಾದರೂ 3ನೇ ವ್ಯಕ್ತಿಗಳ ಮಾತು ನಂಬಿ ನೀವು ಏನಾದರೂ ಧುಮುಕೋದು ಅದನ್ನು ಸ್ವಲ್ಪ ಈ ವಾರದಲ್ಲಿ ಅವಾಯ್ಡ್ ಮಾಡುವಂಥದ್ದು. ಅದು ಬಿಟ್ಟರೆ ನಿಮಗೆ ಈ ವಾರದಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಬಳಸುವಂಥ ಬಣ್ಣಗಳು ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ ವೈಟ್ ಬ್ಲೂ ಮಿಕ್ಸ್ ರೆಡ್ ಬಣ್ಣ ಬಳಸಿ. ಸಂಖ್ಯೆ 3, 6, 7, 8, 9, 3, 6, 7, 8, 9 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರ ಅದ್ಭುತವಾಗಿ ಆರಂಭ ಆಗ್ತಿದೆ. ವಾರದ ಆರಂಭದಿಂದಲೇ ನಿಮಗೆ ವಿಶೇಷವಾಗಿ ಚಂದ್ರ ಅನುಕೂಲ, ಶುಕ್ರ ಅನುಕೂಲಗಳು ಉತ್ತಮವಾಗಿದ್ದು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತೋಗುತ್ತೆ. ವಾರ ಪೂರ್ತಿ ನಿಮಗೆ ಸೂರ್ಯನ ಬೆಂಬಲ ಇರುವ ಕಾರಣ ಸರ್ಕಾರಿ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿದ್ದರೆ, ಭೂಮಿ ವ್ಯವಹಾರ ಇದ್ದರೆ, ಮನೆ ಭೂಮಿ ಕೊಳ್ಳೋದಿದ್ದರೆ, ಉದ್ಯೋಗದ ಏನೋ ಸಂಬಂಧಿತವಾದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದಿದ್ದರೆ ಅದೆಲ್ಲ ಬಹಳ ಉತ್ತಮವಾದ ಅವಕಾಶ ಇರುತ್ತೆ. ಭಾನುವಾರ ಸೋಮವಾರ ಮಂಗಳವಾರದಲ್ಲಿ ಅನೇಕ ನಿಮ್ಮ ಸೂರ್ಯ ಚಂದ್ರ ಅನುಕೂಲದಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಒಂದು ದಾಖಲೆ ಪತ್ರಗಳು ಕೈ ಸೇರುವಂಥದ್ದು, ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ಈ ರೀತಿ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ 2 ರೀತಿಯ ಉತ್ತಮ ಫಲಗಳನ್ನು 3, 4, 5ರಲ್ಲಿ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕದವರು.
ಹಾಗೆಯೇ 7, 6 ಮತ್ತು 7 ಅಲ್ಲೇ ಬುಧವಾರ ಗುರುವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಬುಧವಾರ ಗುರುವಾರ 6, 7ರಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ನಷ್ಟಗಳಾಗುವಂಥದ್ದು, ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು, ಅದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಜೊತೆಗೆ ನಷ್ಟದ ಒಂದು ಭಾವನೆಗಳು ಬರುವಂಥದ್ದು. ಹಾಗಾಗಿ ಹಣಕಾಸು ಪಾವತಿ ಪೇಮೆಂಟ್ ಬಗ್ಗೆ 6, 7ರಲ್ಲಿ ಮುನ್ನೆಚ್ಚರಿಕೆ. 8, 9 ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಅದ್ಭುತ ದಿನ. ಈ 8, 9ರಲ್ಲಿ ವಿಶೇಷವಾದ ಜಯ, ಸುಖ, ಲಾಭ ಆಗುತ್ತೆ. ವ್ಯಾಪಾರ ಉದ್ಯಮ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ದೀರ್ಘಕಾಲದ ಕನಸು ನನಸಾಗುವುದು. ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅದ್ಭುತವಾದ ಅವಕಾಶ, ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು. ಈ ರೀತಿ ಉತ್ತಮ ಫಲಗಳನ್ನು 8, 9ರಲ್ಲಿ ನಿರೀಕ್ಷೆ ಮಾಡಬಹುದು. ಹಾಗೆಯೇ ಈ ವಾರದಲ್ಲಿ ವಿಶೇಷವಾದ ಫಲವನ್ನು ಪಡೆಯುವಂಥದ್ದು ನಿಮಗೆ 3, 4, 5, 8, 9 ಈ ದಿನಾಂಕಗಳು ನಿಮಗೆ ಈ ಉತ್ತಮವಾದ ಫಲವನ್ನು ಕೊಡುವಂಥ ದಿನಾಂಕಗಳು. ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 2, 5, 7 1, 2, 5, 7 ಸಂಖ್ಯೆ ಬಳಸ್ಕೊಳ್ಳುವಂಥದ್ದು. ಸೂರ್ಯ, ಚಂದ್ರ, ಬುಧ ಹಾಗೂ ವಿಶೇಷವಾಗಿ ಕೇತುವಿನ ಅನುಕೂಲ ಇರುವ ಕಾರಣ ಹಲವಾರು ಆಕಸ್ಮಿಕವಾದ ಉತ್ತಮ ಲಾಭದ ಘಟನೆಗಳು ಈ ವಾರದಲ್ಲಿ ನಿಮಗೆ ಅನುಭವಕ್ಕೆ ಬರಲಿವೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣಕ್ಕೆ ಏನೂ ಕೊರತೆ ಇಲ್ಲ. ಆದರೆ ವೈಯಕ್ತಿಕ ಜೀವನದಲ್ಲಿ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ವೈಯಕ್ತಿಕ ಜೀವನದಲ್ಲಿ ಏರುಪೇರು ಬರುತ್ತೆ. ಬಾಂಧವ್ಯದಲ್ಲಿ ಕೊರತೆ, ಪತಿ ಪತ್ನಿಯರಿಗೆ, ತಂದೆ ಮಕ್ಕಳಿಗೆ, ತಾಯಿ ಮಕ್ಕಳಿಗೆ ಅಥವಾ ನಿಮ್ಮ ಸೋದರ ವರ್ಗದವರಿಗೆ ಅಥವಾ ಅತ್ತೆ ಸೊಸೆ, ಅತ್ತೆ ಮಾವ ಮುಂತಾದ ಯಾವುದೇ ರೀತಿಯ ನಿಮ್ಮ ಬಂಧು ಬಳಗದಲ್ಲಿ ನಿಮ್ಮ ಇರಿಸುಬುರುಸಿನ ಘಟನೆ ಆಗುತ್ತೆ. ಅಥವಾ ನಿಮ್ಮ ಒಂದು ತಪ್ಪು ಅವರನ್ನು ಕಂಡು ಹಿಡಿದು ನಿಮ್ಮ ಮೇಲೆ ಏನಾದರೂ ಅಪಪ್ರಚಾರ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ, ಅಥವಾ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಆದಂಥ ಒಂದು ಏರುಪೇರಿನಿಂದ ನಿಮಗೆ ಅವರೊಂದಿಗೆ ಸಂಬಂಧಗಳು ಅಷ್ಟೊಂದು ಸ್ವಲ್ಪ ಹುಳಿ ಹಿಂಡುವಂಥ ಘಟನೆಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಅಂತರ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತು, ನಡವಳಿಕೆ ಜೊತೆಗೆ ಇಂದು ಹಣಕಾಸಿಗೆ ಸಂಬಂಧ ಅಷ್ಟು ಸಹ ಉತ್ತಮ ಇರೋದಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ನಷ್ಟ ಕಷ್ಟಗಳು ಸಹ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಅದನ್ನು ಗಮನದಲ್ಲಿಟ್ಕೋಬೇಕು. ಆ ಬಳಿಕ ಬುಧವಾರ ಗುರುವಾರ ಸ್ವಲ್ಪ ಸುಧಾರಣೆ ಇದೆ. 6, 7ರಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಉತ್ತಮ ಫಲ, ಚಂದ್ರ ಅನುಕೂಲ ಬರೋ ಕಾರಣ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಜೊತೆಗೆ ಹಿಂದೆ ನೀವು ಯಾವುದೇ ಪ್ರಯತ್ನ ಪಟ್ಟಂಥ ಒಂದು ವಿಚಾರವು ಈಗ ಒಂದು ಫಲ ಎಂದು ಬರುವಂಥದ್ದು, ಅದರ ರಿಸಲ್ಟ್ ಎಂದು ಬಂದು ನಿಮಗೆ ಖುಷಿಯಾಗುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳು, ಉದ್ಯೋಗ ಅವಕಾಶಗಳು ಅಥವಾ ಉನ್ನತ ಶಿಕ್ಷಣದ ಸೀಟೆಲ್ಲ ಸಿಗುವಂಥದ್ದು. ಈ ರೀತಿ ನೀವು ದೀರ್ಘಕಾಲದಿಂದ ಪಡೆದಿದ್ದ ಪ್ರಯತ್ನದ ಒಂದು ಫಲಿತಾಂಶ ಅಥವಾ ಫಲ ನಿಮ್ಮ ಕೈಗೆ ಎಂದು ಬರುವಂಥದ್ದು 6, 7ರಲ್ಲಿ ಬರುತ್ತೆ. ಬುಧವಾರ ಗುರುವಾರದಲ್ಲಿ. ಜೊತೆಗೆ ವ್ಯಾಪಾರ, ಉದ್ಯಮ, ಶಿಕ್ಷಣ, ಆರೋಗ್ಯ ಎಲ್ಲ ನಾರ್ಮಲಾಗಿ ಚೆನ್ನಾಗುತ್ತೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ 6, 7ರಲ್ಲಿ. 8, 9 ಸಾಮಾನ್ಯ ದಿನ. 8, 9ರಲ್ಲಿ ಸ್ವಲ್ಪ ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು. ಹವಾಮಾನ ಮತ್ತು ನೀರಿನಿಂದ ಬರುವಂಥ ಸಮಸ್ಯೆ ಇರ್ಬೋದು, ಅಥವಾ ನೆಮ್ಮದಿ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಹಣಕಾಸು, ಆರೋಗ್ಯದ ಬಗ್ಗೆ ಖಂಡಿತ ನಾವು ತಾಳ್ಮೆ, ಸಂಯಮವನ್ನು ಗಮನಿಸ್ಕೋಬೇಕು. ಒಟ್ಟಿನಲ್ಲಿ ಈ ಧನುರಾಶಿಯವರಿಗೆ ಈ ವಾರದಲ್ಲಿ ಅಲ್ಲಿ ಇರತಕ್ಕಂಥ ಗುರುವಿನ ಬೆಂಬಲ, ಇರತಕ್ಕಂತಹ ಒಂದು ರಾಹುವಿನ ಬೆಂಬಲ ಹೊರತುಪಡಿಸಿದರೆ ಮಧ್ಯದಲ್ಲಿ 3 ದಿನ ಸ್ವಲ್ಪ ಚಂದ್ರನ ಬೆಂಬಲ ಸಿಗುತ್ತೆ. 6, 7, 8ರಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಸಿಗುತ್ತೆ. ಅದರ ಹೊರತು ಕೆಲವು ದಿನಗಳಲ್ಲಿ ಚಂದ್ರನ ವೈರುಧ್ಯ ಇರುತ್ತೆ. ಜೊತೆಗೆ ಇತರ ಗ್ರಹಗಳ ವೈರುಧ್ಯನೂ ಇರುವ ಕಾರಣ ಅಲ್ಲಿ 6 ಅಥವಾ 7 ಗ್ರಹಗಳ ವೈರುಧ್ಯದಿಂದ ನಿಮಗೆ ಕೌಟುಂಬಿಕ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಜೊತೆಗೆ ನಿಮ್ಮ ಆರ್ಥಿಕತೆ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ. ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಎಲ್ಲೋ ಮತ್ತು ಗ್ರೇ ಬಣ್ಣ ಬಳಸಿ. ಸಂಖ್ಯೆ 3 ಮತ್ತು 4 3 and 4 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿ. ಮಕರ ರಾಶಿಗೆ ವಾರ ಆರಂಭ ಶುಭಾರಂಭ. ಲಾಭ ಸ್ಥಾನದಿಂದ ಚಂದ್ರನ ಅನುಗ್ರಹದಿಂದ ಆರಂಭ ಆಗುವಂಥ ವಾರ. ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೈಗೂಡಲಿವೆ. ಆಕಸ್ಮಿಕ ಧನಲಾಭ, ನಿರೀಕ್ಷಿತ ಅನಿರೀಕ್ಷಿತ ಎರಡೂ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಬಂಧುಗಳ ಸಹಾಯ, ಮಿತ್ರರ ಸಹಾಯ ಸಿಗಲಿದೆ. ಗ್ರಹ ಬೆಂಬಲ ಅದ್ಭುತವಾಗಿರೋ ಕಾರಣ ನೀವು ಯಾವುದರಲ್ಲೇ ಒಂದು ಹೋಪ್ಸನ್ನು ಬಿಟ್ಟಿರ್ತೀರ ಅಥವಾ ಒಂದು ಆಸೆಯನ್ನು ಕಟ್ಕೊಂಡಿದ್ರೆ ಅದು ಈಗ ಆಸೆ ಚಿಗುರುವಂತಹ ಒಂದು ಪವಾಡ ಸದೃಶವಾದ ಘಟನೆ ಆಗುತ್ತೆ. ಹೊಸ ಸಂಬಂಧಗಳು, ಹೊಸ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಿಗೆ ಬರೆಯುವಂಥ ಅವಕಾಶ, ಶುಭ ಕಾರ್ಯಗಳಿಗೆ ಚಿಂತನೆ ಮಾಡುವಂಥ ಅವಕಾಶ, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥ ಅವಕಾಶ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷಿತವಾಗಿ ಪಡೆಯುವಂಥದ್ದು. ಹಾಗೆಯೇ ನಿಮಗೆ ಶುಕ್ರ, ಬುಧ, ಶನಿ ಮಹಾರಾಜರು ಹಾಗೂ ಮಂಗಳನ ಬೆಂಬಲ ವಾರ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಒಂದು ಅದ್ಭುತವಾದ ಪವಾಡಸದ ಲಾಭಗಳನ್ನು ಆರಂಭದಲ್ಲಿ ನಿರೀಕ್ಷೆ ಮಾಡುವಂಥದ್ದು. 6, 7ರಲ್ಲಿ ನಿಮಗೆ ಸಾಮಾನ್ಯ ಫಲ, ಏನೂ ಹೆಚ್ಚಿನ ತೊಂದರೆಗಳಿಲ್ಲ. ಅಲ್ಲಿ ಚಂದ್ರನ ಬೆಂಬಲವನ್ನು ಕೊರತೆ ಆಗುತ್ತೆ. ಆದರೆ ಇತರ 4 ಗ್ರಹಗಳ ಬೆಂಬಲ ನಿಮಗೆ ಇದ್ದಿರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ವೈರಿ ಬಾಧೆ, ಶತ್ರು ಬಾಧೆ, ಮಾತಿನ ಚಕಮಕಿ, ಕೆಲವೊಂದು ವಾಗ್ವಾದಗಳೆಲ್ಲ ಆಗ್ಬೋದು 6, 7ರಲ್ಲಿ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಬುಧವಾರ, ಗುರುವಾರದಲ್ಲಿ
ಕೊನೆಯ 2 ದಿನಗಳು ಅದ್ಭುತವಾಗಿ ಮತ್ತೊಮ್ಮೆ ನಿಮಗೆ ಚಂದ್ರ ಅನುಕೂಲ ಬರುತ್ತೆ. 8, 9ರಲ್ಲಿ ವಿಶೇಷವಾಗಿ ಶುಕ್ರವಾರ, ಶನಿವಾರ ವಿಶೇಷವಾದ ಲಾಭ, ಜಯ, ಸುಖ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ಶುಭ ಕಾರ್ಯ ನಿಗದಿಯಾಗುವಂಥದ್ದು, ವ್ಯಾಪಾರ ಉದ್ಯಮ ಪ್ರಗತಿಯಾಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಪೌರಾಣಿಕ ಹಿನ್ನೆಲೆ ಅಥವಾ ಕೌಟುಂಬಿಕ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಮುಂತಾದೆಲ್ಲ ನಿಮಗೆ ಸಿಗುವಂಥ ಅವಕಾಶ 8, 9ರಲ್ಲಿ ಬರ್ಬೋದು. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲ ಖಂಡಿತ ಇದೆ. 3, 4, 5 ಮತ್ತು 8, 9 ದಿನಾಂಕಗಳಲ್ಲಿ ಅದ್ಭುತವಾದ ಉತ್ತಮ ಫಲ ನೀವು ನಿರೀಕ್ಷೆ ಮಾಡ್ಬೋದು. ಮಧ್ಯದ 2 ದಿನ ಸ್ವಲ್ಪ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿದ ಹೊರತು ವಾರಪೂರ್ತಿ ನಿಮಗೆ ಉತ್ತಮವಾದ ಫಲ ಖಂಡಿತ ಮಕರ ರಾಶಿಯವರಿಗೆ ಪವಾಡ ಸದೃಶವಾಗಿ ಸಿಗಲಿದೆ. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಗ್ರೀನ್, ವೈಟ್, ಬ್ಲೂ, ರೆಡ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 5, 6, 8, 9, 2, 5, 6, 8, 9 ಸಂಖ್ಯೆ ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲಿ ವಿಶೇಷವಾಗಿ ಚಂದ್ರ ಅನುಕೂಲ ಇರುವಂಥದ್ದು, ವಿಶೇಷವಾಗಿ ಇರುವಂತಹ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ, ಸೂರ್ಯನ ಬೆಂಬಲ ಸಹ ಇರುವ ಕಾರಣ ಪ್ರಭಾವಶಾಲಿ 4 ಅಥವಾ 5 ಗ್ರಹಗಳು ನಿಮ್ಮ ರಕ್ಷಣೆಗೆ ಇವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ, ಸುಖ, ಜಯ ಇದೆ. ಹೂಡಿಕೆ ಮಾಡಲಿಕ್ಕೆ ಹಣದ ಅವಕಾಶ, ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧುಗಳಲ್ಲಿ ಬೆರೆಯುವಂಥ ಅವಕಾಶ, ಜೊತೆಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಮುಂತಾದ ಕೆಲಸ ಕಾರ್ಯಗಳು ಈ 3, 4, 5ರಲ್ಲಿ ಕ್ಷಿಪ್ರವಾಗಿ ಆಗಲಿವೆ. ದಾಖಲೆ ಪತ್ರಗಳು ಕೈ ಸೇರಲಿವೆ. ಮನೆ ಭೂಮಿ ಕೊಡುವಂಥ ಒಂದು ವಿಚಾರಕ್ಕೆ ಚಾಲನೆ ಸಿಗಲಿದೆ. ಹಾಗಾಗಿ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. 5, 6, 7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 5, 6, 7ರಲ್ಲಿ ಸಹ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಲಾಭ ಜಯ ಬರುವಂಥದ್ದು. ಹಾಗಾಗಿ ಬುಧವಾರ, ಗುರುವಾರ, ಗುರುವಾರದಲ್ಲಿ ಸಹ ನಿಮಗೆ ಅನೇಕ ರೀತಿಯ ಇಷ್ಟಗಳಿಗೆ ಕೈಗೂಡುವಂಥದ್ದು. ಜೊತೆಗೆ ಬಂಧು ಬಾಂಧವರಿಂದ ನಿಮಗೆ ಏನಾದರೂ ಕೊಡುಗೆ ಕಾಣಿಕೆಗಳು ಸಿಗಲಿದೆ. ಈ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳ ದಾಖಲೆ ಪತ್ರಗಳು ನಿಮಗೆ ಇಂದು ಕೈಗೆ ಸಿಗಲಿವೆ. ಹಾಗಾಗಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲ ಪಡಿಬೋದು 6, 7ರಲ್ಲಿ. 8, 9 ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ಬೋದು ವೈಯಕ್ತಿಕ ಜೀವನದಲ್ಲಿ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಅದರ ಹೊರತು ವಾರ ಪೂರ್ತಿ ನಿಮಗೆ ಅದ್ಭುತವಾದ ಉತ್ತಮ ಫಲ. ಸೋಮವಾರದಿಂದ ನಿಮಗೆ ಗುರುವಾರದವರೆಗೂ ಅದ್ಭುತವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಶುಕ್ರವಾರ, ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಕುಂಭದವರು. ಬಳಸುವಂಥ ಬಣ್ಣಗಳು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ವೈಟ್ ಬಣ್ಣ ಬಳಸಿ. ಸಂಖ್ಯೆಗಳು 1, 2, 3, 6, 1, 2, 3, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗುವಂಥದ್ದು. ಭಾನುವಾರ, ಸೋಮವಾರ ಸ್ವಲ್ಪ ಮಾತಿನ ಚಕಮಕಿ, ಹಣಕಾಸಿನ ಖರ್ಚು ಬರುವಂಥದ್ದು, ನಂಬಿದವರಿಂದ ಮೋಸಗಳಾಗುವಂಥದ್ದು, ಯಾವುದೇ ರೀತಿಯ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು, ಅಥವಾ ಇಷ್ಟು ದಿನ ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳು ದಿಢೀರಾಗಿ ವಾರದ ಆರಂಭದಲ್ಲಿ ನಿಮಗೆ ಶಾಕ್ ಕೊಡುವಂಥ ಘಟನೆ ಅಥವಾ ನಿಮ್ಮಿಂದ ದೂರ ಆಗುವಂಥ ಘಟನೆಗಳು ಜರುಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಏರುಪೇರು ಮತ್ತು ನಿಮಗೆ ಗ್ರಹದ ಒಂದು ಅನಾನುಕೂಲತೆ ವಾರದ ಆರಂಭದಲ್ಲಿ ಅನುಭವಕ್ಕೆ ಬರಲಿದೆ 3, 4ರಲ್ಲಿ. 5, 6, 7 ನಿಮಗೆ ವಿಶೇಷವಾಗಿ ಮಂಗಳವಾರ, ಬುಧವಾರ, ಗುರುವಾರ ಜಯ, ಸುಖ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಯೋಗ ಇದೆ. ವ್ಯಾಪಾರ ಉದ್ಯಮ ಪ್ರಗತಿಯ ಶುಕ್ರನ ಅನುಗ್ರಹ ಇರುವಂತಹ ಒಂದು ಬುಧನ ಬೆಂಬಲ ಎಲ್ಲವೂ ನಿಮ್ಮ ರಕ್ಷಣೆಗೆ ಬರಲಿದೆ. ಹಾಗೆ ಶುಭ ಗ್ರಹಗಳ ಬೆಂಬಲದಿಂದ ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಎಲ್ಲ ಬರುವಂಥದ್ದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು 6, 7ರಲ್ಲಿ. ಇನ್ನು 8, 9 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಸಹ ಹಾಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮವಾದ ಫಲಿತಾಂಶ, ಯಂತ್ರ, ವಾಹನ, ಉಪಕರಣ ಕೊಡುವಂಥ ಅವಕಾಶ ಎಲ್ಲ ಒದಗಿ ಬರುತ್ತೆ. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಿಸಿದ ಮಹತ್ವದ ನಿರ್ಧಾರವನ್ನು, ಸ್ಥಾನ ಚಲನೆಯನ್ನು ಮಾಡುವಂಥ ಅವಕಾಶ ಒದಗಿ ಬರ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಉದ್ಯೋಗವನ್ನೇ ಬಡ್ತಿಯನ್ನು, ಪ್ರಮೋಷನ್ ಅಪೇಕ್ಷೆಗಳಿಗೆ ಪ್ರಮೋಷನ್ ಸಿಗುವಂಥ ಅವಕಾಶ ಇದೆ. ಈ ವಾರದಲ್ಲಿ ಮೀನರಾಶಿಯವರು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆಗಳು 2, 5, 6, 7, 2, 5, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ ಮೇ 3 ಭಾನುವಾರದಿಂದ ಮೇ 9 ಶನಿವಾರದವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಕೆಲವೊಂದು ರಾಶಿಗೆ ಸ್ವಲ್ಪ ಮಧ್ಯಮ, ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟಗಳು ವ್ಯಕ್ತವಾಗಿದ್ದರೂ ಯಾರೂ ಆತಂಕ ಪಡದೆ ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸ್ತಾ ಬನ್ನಿ. ತಮಗೆಲ್ಲರಿಗೂ ಈ ವಾರದಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಮುಂದೆ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.